ಇದು ಎಂತಹ ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು. ಕೇಳುವುದೋ ಬರುವುದೋ ಅಸರಿನ ಕನಸಿರೆ ತನದಲೇ ಬರುವುದೋ ಕೇಳುವುದೋ ಶಿವ ಶಿವ ಎಂಬ ಶಬ್ದದಲೇ. ಆದರೆ ಏನು ತಾಳೆನು ನಾನು, ಆದರೆ ಏನು ತಾಳೆನು ನಾನು, ಪ್ರೇಮದ ಪುಷ್ಪವ ಅದುವೆ ನಾನು. ಕೇಳುವುದೋ ಬರುವುದೋ ಅಸುವಿನ ಬನಸಿರಿ ತನದಲೇ. ಖ್ಯಾತೆಯ ಯುತನಾದ ವಿಶ್ವಾಮಿತ್ರ ಮುನಿಯಲೇ ತಪವನ್ನು ಕೆಡಿಸಿ ಮಗುವನ್ನು ಪಡೆದೆನು ಋಷಿಯಲೇ. ಆದರೆ ಏನು ತಾಳೆನು ನಾನು, ಆದರೆ ಏನು ತಾಳೆನು ನಾನು, ಕಾಮದ ಭ್ರಾಂತಿಯ ತಾಳಲಾರೆನು. ಕೇಳುವುದೋ ಬರುವುದೋ ಅಸುವಿನ ಬನಸಿರಿ ತನದಲೇ. ಈ ಕೈಲಾಸಗಿರಿಯಲ್ಲಿ ಕುಳಿತು ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ತಪಸ್ಸು ಮಾಡುತ್ತಿರುವ ಈ ಪುರುಷನಾದರೂ ಯಾರಾಗಿರಬಹುದು? ಯಾರಾದರೇನು? ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣ, ನಾನು ಬಂದ ವಿಚಾರವನ್ನು ತಿಳಿಸೋಣ. ನಮಃ ಶಿವಾಯ ನಮಃ ಶಿವಾಯ. ಆಹಾ, ಇದೇನು ವಿಚಿತ್ರ! ಈ ದಿನದ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರು ಧ್ವನಿಯಾಗುತ್ತಿರಬಹುದು. ಯಾರಾಗಿರಬಹುದು ಸ್ತ್ರೀಯರು? ಹಜನನ ಪತ್ನಿಯಾದ ಶಾರದೆಯೇ ಅಥವಾ ಸುಜನರಂ ಪೊರೆಯುವ ಸಾಕ್ಷಾತ್ ಪಾಲಾಕ್ಷದ ಸತಿಯಾದ ಪಾರ್ವತಿಯು ಇರಲಿ. ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಸ್ವಾಮಿಜಿನಾಗಿಯನ್ನು ಮಾತನಾಡಿಸೋಣ. ತಮ್ಮನಾದ ಪ್ರಿಯರೇ, ಕಾರಣವೇನು? ಸೌಭಾಗ್ಯವತಿ ಪರ್ವತ ಖ್ಯಾತಿ. ಅಹೋ ಸುಂದರ, ಅಮ್ಮ ಅಮ್ಮಯ್ಯ, ನನ್ನನ್ನು ಧಾರು ಎಂದು ಕೇಳಿದೆಯಾ? ಹೌದು ಅಮ್ಮಯ್ಯ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ ಓಹೋ, ಇರಬಹುದು ಇರಬಹುದು. ಇಲ್ಲಿಗೆ ಬಂದ ಕಾರಣವೇನು ಅಮ್ಮಯ್ಯ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದೆನು. ಅಹೋ ಸುಗುಣ ಸುಂದರ, ಅಮ್ಮ ಪ್ರಿಯರೇ, ನೀನು ದಾರೋ, ನೀನು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ತಿಳಿಸು ನಿನ್ನ ತಪಸ್ಸಿನ ವಿಚಾರ. ಅಮ್ಮ ಕಮಲವತಿ, ನಾನು ದಾರಂದರೆ ನೀನು ದಾರೋ ಏ ಮಂಡಲದ ಪಾಠ ಪೂರ್ಣ ಪ್ರಕಾಶ ಪ್ರಜ್ವಲನಾದ ಜಮದಗ್ನಮುನಿಯ ಸಂಪೂರ್ಣ ಪರಮ ಪ್ರಖ್ಯಾತ ಭಾರ್ಗವ ರಾಮನ ಸರಿಖ್ಯಾತ. ಭಾರ್ಗವ ರಾಮ. ಅಹೋ ರಾಮ, ಎಂಡು ರಾಜ್ಯಗಳು ನಾನ ಗಂಡುಗಳು ಎಂದು ಮಂಡ್ಯನೆತ್ತಲಿ ದಾಟುವ ದೂರದ ಕಾತ್ತಲ್ಲಿ ರಾಷ್ಟ್ರ ಸಂವರ್ಷಕ್ಕಾಗಿ ಮಹಾದೇವನ ಕುರಿತು ತತ್ತ ವರವನ್ನು ಬೇಡವು ಇಲ್ಲಿಗೆ ಬಂದಿರಬನು. ಎಂತ ವೈರಾಗ್ಯ ಪುರುಷನಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾಗಿರುವುದು ಏನಿದ್ದರು ಎನ್ನ ಮುಂದೆ ಬಿದ್ದರಿಸು, ಇಲ್ಲದಿದ್ದರೆ ಮಳೆಯನ್ನು ದೇವೇಂದ್ರನ ಹಾನಿ ಪಡೆವೇಳಿ. ಅಹೋ ಭಾರ್ಗವ, ಪ್ರಿಯರೇ, ಏನು ಇದ್ದರೂ ಎನ್ನ ಮುಂದೆ ಬಿತ್ತರಿಸು ಎಂದು ಹೇಳಿದೆಯಲ್ಲ? ಹೌದು ಮೇಲಕ, ಹೌದು ಅಮ್ಮಯ್ಯ. ಬಂದ ಕಾರ್ಯವನ್ನು ಹೇಳಿದರೆ ಆ ಕಾರ್ಯವನ್ನು ನೀನು ನೆರವೇರಿಸಿಕೊಡುವೆಯಾ? ನಡೆಸಿ ಕೊಡಬಹುದಾದರೆ ನಡೆಸಿಕೊಡುವನು, ಇಲ್ಲ ಮತ್ತೆ ತಾನು ಮಾಡುವುದೇನು ಸ್ತ್ರೀಯರು? ರಾಮ ಮೇನಕ, ಹೇಳುವೆನು ಕೇಳು. ನನ್ನ ಹಾಗೆ ಹೇಳ್ತೀಯೇ? ರಾಮ ಒಂದು ಕೇಳ್ತೇನೆ, ಇಲ್ಲ ಅಂದ್ರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೇನೆ, ಮನಸ್ಸು ಹೃದಯ ಕೊಡ್ತೀಯ. ರಾಮ ಒಂದು ಕೇಳ್ತೇನೆ, ಇಲ್ಲ ಅಂದ್ರೆ
ಭಾರ್ಗವ, ಹೇ ಸ್ತ್ರೀಯರೇ, ಕಾಮಕಲ ಪುರುಷನಾದರೆ ಒಡಂಬಡುವನು, ರಸಿಕತನವಿಲ್ಲದ ಪುರುಷನಾದರೆ ನನ್ನಂತ ಹೆಣ್ಣನ ಧಿಕ್ಕಾರ ಮಾಡುವನು. ರಾಮ, ಹೇ ಸ್ತ್ರೀಯರೇ, ಹತ್ತಿರಕ್ಕೆ ಬಂದ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ ರಾಮ, ಒಪ್ಪಿಕೋ ಎನ್ನ ಪ್ರೇಮ. ಹೇ ವಾಸ್ತವನ ರಾಣಿ ಚಂದ್ರಮತನ ಬಲ ಜಾಣೆ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮರಸುತ್ತನಾದರೆ ಒಡಂಬಡವನು, ರಸಿಕತನವಿಲ್ಲದ ಪುರುಷರನ್ನು ಕೂಡುವುದಕ್ಕೆ ಉಳಿಯುವುದಕ್ಕೆ ಪ್ರಯತ್ನಿಲ್ಲ. ಹೇ ಸ್ತ್ರೀಯರೇ, ಶ್ರೇಷ್ಠನಾದ ಬ್ರಾಹ್ಮಣನ ಕುಲದೊಳಗೆ ಪೋಷಿ ಋಷಿವರೆಗೆ ನಿನ್ನ ಶ್ರೇಷ್ಠನಾದ ನಿನ್ನ ಬುಡಡಿಕೆಯನ್ನು ತೋರಿದರೆ ನಾನೇನ ಮುಚ್ಚಲಿದ್ದವರೇ. ಹೇ ಮೇನಕ, ನಿನ್ನ ಕೆಟ್ಟ ಬುದ್ಧಿಯನ್ನು ತೋರದ ನಿನ್ನ ಮರಿಯಾಗಿ ದೇವೇಂದ್ರನ ಹಾಡಿ ಬನ್ನಿ ಹೇಳಿ. ಹೇ ಸ್ತ್ರೀಯರೇ, ಎನ್ನನ್ನು ಮರೆಯಾಗು ಎಂದು ಹೇಳಿದೀಯಾ? ಹೌದು ಮೇನಕ, ಕೈಲಾಸ ಪರ್ವತದಲ್ಲಿ ನಿನ್ನನ್ನು ಕಂಡು ನಿನ್ನ ರೂಪ ಲಾವಣ್ಯಕ್ಕೆ ಸೋತು ಬಂದಿರುವೆನು. ನಾನು ಪರಮಾತ್ಮನ ತಪಸ್ಸಲ್ಲಿ ಬಂದಿರುವ ಮೇನಕ, ಒಪ್ಪಿಕೋ. ನಿನ್ನನ್ನು ನೋಡುವುದಕ್ಕೆ ಬಂದಿಲ್ಲ, ಪರಮಾತ್ಮನ ವಯಸ್ಸು ಹೋಗುವುದಕ್ಕಾಗಿ ಬಂದವನು ಸ್ತ್ರೀಯರೇ. ಬರಬೇಡ, ಹತ್ತಿರ ಬರಬೇಡ, ಸುತ್ತು ಹೋಗಿ. ಹೇಳುವೆನು ಕೇಳು. ಬಾಚಲುವ ನನ್ನೊಲವ ನಿನಗಾಗೆ ಬಂದೇನ, ಬಳಿಗೆ ಬಾರೋ ಸುಖವನ್ನು ನೀಡು, ಬಳಿಗೆ ಬಂದೇನ. ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ಚಂದ್ರಮನೇ. ನಿನ್ನ ರೂಪವ ಸೋತು ಬಂದೆ, ಬಳಿಗೆ ನಿಬಾ ಸುಂದರ. ನಿನ್ನ ನೋಟಕ್ಕೆ ಬಲಿದು ಬಂದಿರು, ಬಾರೋ ಬಾರೋ ನೇರ. ಎನ್ನ ಮಾತನ್ನು ಕೇಳೋ ಎನ್ನುವೆ, ಬಾರೋ ಸುಂದರ. ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ಚಂದ್ರಮನೇ, ಚಂದ್ರಮನೇ, ಚಂದ್ರಮನೇ. ಹೇ ಸ್ತ್ರೀಯರೇ, ಬರಬೇಡ ಮೇನಕ. ಅಹೋ ಭಾರ್ಗವರಾಮ, ಹೇ ಮೇನಕ, ಹತ್ತಿರಕ್ಕೆ ಬಂದರೆ ದೂರ ದೂರ ಸರಿದೆಯಾ? ಹತ್ತಿರ ಹತ್ತಿರ ಬಂದರೆ ದೂರ ಸರಿಯಾದ ಮೇನಕ. ನಾನು ತಪಸ್ಸಿಯಾಗಿ ಬಂದರೆ ಮೇನಕ ಇಲ್ಲಿಗೆ. ಮೊದಲು ಪ್ರೀತಿಯನ್ನು ಮಾಡು, ನಂತರ ತಪಸ್ಸು ಮಾಡುವಿಯಂತೆ. ಭಾರ್ಗವರಾಮ, ನಾನು ಪರಮಾತ್ಮನ ಮನಸ್ಸು ಹೋಗುವುದಕ್ಕೆ ಬಂದವನ ಸ್ತ್ರೀಯರೇ. ಕೈಲಾಸ ಪರ್ವತದಲ್ಲಿ ನೀನು ಓಂ ನಮಃ ಶಿವ ಎಂಬ ನಾದವನ್ನು ಹೇಳುತ್ತಿರುವಾಗ ನಿನ್ನನ್ನು ಕಂಡ ನಾನು ನಿನ್ನ ರೂಪ ಲಾವಣ್ಯಕ್ಕೆ ಸೋತು ಹೋಗುವೆನು. ಸುಮ್ಮನೆ ತಡ ಮಾಡದೆ ಮನದ ಅಭಿಷ್ಟೆಯನ್ನು ನೆರವೇರಿಸಿ ರಾಜ ರವಿಕೋಟಿ ತೇಜ. ಅಹೇ ಹೆಣ್ಣೆ, ಅಂತರ ಇಲ್ಲದಿರುವ ದೊಡ್ಡ ಲಕ್ಷ್ಯವನ್ನು ಹರಿಸಿ ಕೈ ತೋರಿಸಿ ಇಲ್ಲದಿದ್ದ ಪುನಂದ ದೈವ ಸಾಕ್ಷಿಯಾಗಿ ಸತ್ಯವಾದ ಬೆಳದಿಂಗಳನ್ನು ಕಾಂತಿಯ ಮುಚ್ಚಿಸಿ ಆನಂದದಿಂದ ಸುಖ ಮಾಡಿಸಿ. ನನಗ ಈಗ ಬಂದಿಗಳನ್ನು ಕವಚ ತೋರಿಸಿ ಜಾಗ್ರತ ಅವಸ್ಥೆ ಮೆರೆಸಿದರೆ ಇಲ್ಲ ಸಿದ್ಧಾಂತಕ್ಕೆ ಬಲಿಯವನನ್ನು ತಂದಿಲ್ಲ. ಒಂದು ಮಂದಿ ಭಾರಿ ಇಡೀ ಮಂದಿರಕ್ಕೆ ಭಾರಿ. ಏ ಮೇನಕ, ಹೌದು ಮೇನಕ, ಹೋಗ್ಬೇಕ ಮೇನಕ, ಹೋಗಬೇಕಂತಲೇ ಕದ್ದು ಕಡಿದು ಬಿಡುವ ಮೇನಕ. ಬರಬೇಡ ಮೇನಕ, ಹತ್ತಿರ ಬಂದರೆ ಸುಟ್ಟು ಹೋಗಿ. ಅಹೋ ಭಾರ್ಗವ, ಹೇ ಮೇನಕ, ಹೇಳುವೆನು ಕೇಳು. ನನ್ನ ಹಾಗೆ ಸ್ತ್ರೀಯರೇ,
ದೇಗುಲದಲ್ಲಿ ಸದ್ಭಾವನೆ ಎಂಬ ಭಾವನೆಯಿಂದ ನಾದದ ಜೋಗದ ಹಾಡನ್ನಾಡಿ ನನ್ನನ್ನು ಮಲಗಿಸುವೆನು. ಎನ್ನ ಅರಮಂದಿರಕ್ಕೆ ಬಾ ರಾಮ, ಒಪ್ಪಿಕೋ ನನ್ನ ಪ್ರೇಮ. ಸೌಂಡ್ ಕಮ್ಮಿ ಜಂಭಾರಿಯ ಸಖಿ ನೀನಂತ ನಿಜ ಬುದ್ಧಿ ಹಗಲು ಹಾಗೆ ಹೇ ಸ್ತ್ರೀಯರೇ, ನಿನ್ನ ಮನದ ಕಾಮದಾಸೆ ತ್ಯಜಿಸಿ ಎನ್ನ ಮೇಲೆ ನಿನ್ನ ಅಜ್ಞಾನವ ಶುಚಿಯ ಮಡಗಿಸಿ ಸ್ತ್ರೀಯರೇ, ಇನ್ನು ನಿನ್ನ ಮಾರನಾಟಕ್ಕೆ ಬಾ ಬಾ ಎಂಬ ಶಬ್ದ ನಡಗಿಸಿ ಈ ನಿನ್ನ ಸುದ್ದಿಯ ಮುಚ್ಚರಿಸಿದರೆ ಸದ್ಗುಣ ಪ್ರಸನ್ನನಾದ ಈ ಮುನಿಕುಮಾರನು ಈಗ ಪ್ರೀತಿಗೆ ವಶವಾಗಲಾರನು. ಕೆಟ್ಟ ಬುದ್ಧಿಯಂತ ಮರಿಯಾಗಿ ಹೋಗುವ ದೇವರನ್ನು ನಾನೇ ಬಳಿ ಹೇಳಿ, ಹೇ ಮೇನಕ, ನಾನು ನನ್ನ ತಾಯಿಗೆ ಮಾತು ಕೊಟ್ಟು ಬಂದವನು ಮೇನಕ. ಭಾರ್ಗವರಾಮ, ಸ್ತ್ರೀಯರೇ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವ ಸಲುವಾಗಿ ನನ್ನನ್ನು ಬೇಡ ಎನ್ನುವೆಯ? ಹೌದು ಸ್ತ್ರೀಯರೇ. ಮೊದಲು ಪ್ರೀತಿಯನ್ನು ಮಾಡು, ನಂತರ ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವೆಯಂತೆ. ಆ ಪರಮಾತ್ಮ ನೆನೆಸಿಕೊಂಡರೆ ಚಿರಕ ಚಿರಕ ಇರುವುದು ಸ್ತ್ರೀಯರೇ. ಅಹೋ ಪ್ರಾಣೇಶ್ವರ, ಸ್ತ್ರೀಯರೇ, ಮೂರು ಲೋಕವನ್ನು ಕಾಯುವ ಆ ಮುಕ್ಕಣ್ಣನಾದ ಆ ಪರಶಿವನು ಪಾರ್ವತಿಯನ್ನ ಪಡೆಯುವ ಸಲುವಾಗಿ ಹೇಮಕೂಟದಲ್ಲಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಗೈದನಂತೆ. ಅಹೋ ಭಾರ್ಗವ, ಅಂಥ ದೇವಾನು ದೇವತೆಯರೇ ಹೆಣ್ಣಿಗಾಗಿ ತಪವನ್ನು ಗೈಯುತ್ತಿರುವಾಗ ಯಾವ ತಪವಿಲ್ಲದೆ ನಾನು ನಿನಗಾಗಿ ಬಂದಿರುವೆನು. ಅವನು ಲೋಕ ಕನ್ನಡಕ್ಕಾಗಿ ಕೂಡಿರೋದು ಮೇನಕ. ನೀನು ಪ್ರೀತಿಗಾಗಿ ಮಾಡು. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಮನದ ಅಭಿಷ್ಟೆಯನ್ನು ನೆರವೇರಿಸು ರೇಣುಕಿಯ ನಂದನ, ತಣಿಸು ಬಾರೋ ಎನ್ನ ಮನ. ಸುರಪತಿಯಾದ ಸುಂದರಿ ನೀನಂತ ಹಾಗೆ ನಿನ್ನಂತವಳು ನಮ್ಮ ಇಂದ್ರನಿಗೆ ಪ್ರೀತಿಸಿರಬಹುದು, ಅವನಿಗೆ ಸ್ವಲ್ಪವಾದರೂ ನಾಸಿಕಿದ್ದಂತಿಲ್ಲ. ನಾನೇನ ಕಾಮಣ್ಣನಲ್ಲ, ನಿನ್ನ ಕಾಮದ ಪ್ರೇಮದ ಸುದ್ದಿ ನನಗೆ ತಿದ್ದು ಹೇಳಬೇಡ. ಹೇ ಸ್ತ್ರೀಯರೇ, ಸುರನಾರಿಯಾದ ನೀನೆ ಇಂಥ ಕಿಳುಮಟ್ಟ ಕೇಳಿದರೆ ವಿದ್ಯೆ ಬುದ್ಧಿ ಕಲಿತ ಮೂಲಕದ ನಾರಿಯರ ಗತಿಯನ್ನು ಕಾಮಂದರ ಹೇಳಬೇಡ ನಿನ್ನ ಕಾಮಂದರಿಗೆ. ಹೇ ಸ್ತ್ರೀಯರೇ, ಹಾಗಾದ್ರೆ ಹೇಳುವೆನು ಕೇಳು. ನಾರಿಯರ ಮೂಲಕ ಸುತ್ತಮುತ್ತ ಯಾರೋ ಎಲ್ಲ, ಎಲ್ಲಿ ನಾನು ನೀನೇ ಎಲ್ಲ. ಸುತ್ತಮುತ್ತ ಯಾರೋ ಎಲ್ಲ, ಎಲ್ಲಿ ನಾನು ನೀನೇ ಎಲ್ಲ. ಬಾರೋ ಸಲಹೆಗೆ ಕೆಂಪು ಕಿನ್ನೆಗೆ ಚೇನ ಅದರಗೆ ಕೊಡುವೆ ಕಾಣಿಗೆ. ಸುತ್ತಮುತ್ತ ಯಾರೋ ಎಲ್ಲ, ಎಲ್ಲಿ ನಾನು ನೀನೇ ಎಲ್ಲ. ಬಾರ 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 ಬಾರ. ಬಿಟ್ಟನು ಸುಖವ ಕೊಟ್ಟನು, ಎನ್ನ ಆಸೆಯ ಸೇರಿಸನುವನು ಬಾರಾವಳಿಗೆನೆ. ತಾಳನು ತಾಪವ ಸಹಿಸನು ವಿರಹವ, ತಾಳನು ತಾಪವ ಸಹಿಸನು ವಿರಹವ. ಬರ 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 ರಾಮ, ಹೇ ಸ್ತ್ರೀಯರೇ, ಹತ್ತಿರ ಬಾ. ಹತ್ತಿರ ಹತ್ತಿರ ಬಂದರೆ ಸುಟ್ಟು ಹೋಗಿ ಮೇನಕ. ಸುಟ್ಟು ಹೋದರ ಚಿಂತೆ ಇಲ್ಲ, ನಿನ್ನನ್ನು ಬಿಡುವುದಿಲ್ಲ. ನಿನ್ನಂತ ನೀತಿಗೆಟ್ಟವರನ್ನು ಕೂರೋದಕ್ಕೆ ಬಂದಿಲ್ಲ, ನಾನು ತಪಸ್ಸು ಮಾಡೋದಕ್ಕಾಗಿ ಬಂದವನು. ಅಹೋ ಭಾರ್ಗವ, ಸ್ತ್ರೀಯರೇ,
ಅಂತಹ ವಿಶ್ವಾಮಿತ್ರನೇ ತಪಸ್ಸನ್ನು ಬಿಟ್ಟು ಹೆಣ್ಣಿಗೆ ಸುಖ ಕೊಟ್ಟಿರುವನು. ಈ ವಿಚಾರವನ್ನ ಮನದಲ್ಲಿಟ್ಟುಕೊಂಡು ಎನ್ನನ್ನು ತಿರಸ್ಕಾರ ಮಾಡಬೇಡ ಜಮದಗ್ನಿಯ ಕುಮಾರ, ತಿಳಿದು ನೋಡು ನನ್ನ ಮನದೊಳಗಿರುವ ವಿಚಾರ. ಅಯ್ಯೋ ಜಂಬಹಾರಿಯ ಮೋಹದ ಹೆಣ್ಣೆ ನಿನ್ನ ನೆಟ್ಟಿಯನ್ನು ಮೆಚ್ಚುವುದಿಲ್ಲ ಕೇಳು ಸ್ವಾಮಿ. ಅದು ಯಾಕೆಂದರೆ ಈ ನಿನ್ನ ನಿಜ ಜೀವನದ ಚರಿತ್ರೆಯನ್ನು ನೆನೆಸಿಕೊಂಡರೆ ಆಗ್ಬೋದು. ಏ ಸ್ತ್ರೀಯಳೇ, ನಮ್ಮ ಋಷಿಯಾದ ವಿಶ್ವಾಮಿತ್ರನು ತಪವನ್ನು ಆಚರಿಸುವಾಗ ನಿನ್ನ ಕಾಮನಕ್ಕೆ ಬೇರೆ ಬಿಸಿ ಒಂದು ಮಗುವಿಗೆ ತಾಯಿಯಾಗಿ ಶ್ರೀಕೃಷ್ಣನ ಬಿಟ್ಟು ನಿನ್ನ ಪುರಕ್ಕೆ ತೆರಳಿದೆ. ನಿನ್ನ ದೇಹಕ್ಕೆ ಸುಖವಾಗಲಿ ನಿನ್ನ ಮನಗೊಡಲಿಲ್ಲ. ನಿನ್ನ ಮುಹೂರ್ತ ಹೋದ ನಡೆದಾರದರ ಮಂಕಮತಿ ನಾರಿ ಇಡೀ ನಿನ್ನ ಮಂದಿರಕ್ಕೆ ಹಾರಿ. ಹೇ ಸ್ತ್ರೀಯೇ, ಹೌದು ನನಕ ಕೋಡೆ ರಂಗ ಕೋಡೆ ನಾವು ಆಗುವ ನಾನು ನೀನು ಜೋಡೆ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳವಿದೆ, ಯಾಕೋ ಏನು ನಿನ್ನ ನೋಡಿ ಮೆಚ್ಚಿ ಬಂದೆನ. ಬಾಳಿನ ರಾಜ ನನ್ನ ಬಣ್ಣದ ತೇಜ, ಬಾಳಿನ ರಾಜ ನನ್ನ ಬಣ್ಣದ ತೇಜ. ಆಲೋ ಹಣ್ಣು ಆಲೋ ಹಣ್ಣು ಆಲೋ ಹಣ್ಣು ಕೋಡೆ ರಂಗ ಕೋಡೆ ನಾವು ಆಗುವ ನಾನು ನೀನು ಜೋಡೆ ಜೋಡೆ ಜೋಡೆ. ಅಹೋ ಭಾರ್ಗವರಾಮ, ಎಷ್ಟು ವಿಧವಾಗಿ ಮನದೊಳಗಿರುವ ಪ್ರೀತಿಯನ್ನು ಹೇಳಿದರೆ ತಿರಸ್ಕಾರ ಮಾಡುತ್ತಿರುವೆಯಲ್ಲ. ಸಾಧ್ಯವಾಗಿ ಮಾಡ್ತಿರುವಂತ ಸ್ತ್ರೀಯೇ, ನಾನು ಬರಲಾರೆ ಸ್ತ್ರೀಯೇ. ರಾಮ, ಮೇನಕ ಅಂತಹ ಇಂದ್ರನೇ ಅಹಲ್ಯೆಯನ್ನು ಕೂಡುವ ಸಲುವಾಗಿ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಹೋಗಿ ಅಹಲ್ಯೆಯನ್ನು ಕೂಡಿದರಂತೆ. ರಾಮ, ಇಂದು ನಿನಗೆ ಯಾವ ಕಷ್ಟವಿಲ್ಲದೆ ನಾನಾಗಿ ಒಲಿದು ಬಂದಿರುವೆನು. ಒಲಿದು ಬಂದ ಹೆಣ್ಣನ್ನು ತಿರಸ್ಕಾರ ಮಾಡಬೇಡ ಮಾರರೂಪ ಅಮಿತ ಪ್ರತಾಪ. ಹೇಳು ಕಾಮ ಮದ ಹೇಳಿದ ಮಂಕು ಸ್ತ್ರೀಯರೇ, ತಪವಂತನಾದ ಗೌತಮ ಮಹಾಮುನಿಯನಾದ ಇಂದ್ರನ ಮಧ್ಯ ರಾತ್ರಿಯಲ್ಲಿ ಕೋಳಿಯ ಕೂಗಿ ಆತನ ಪದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ಧರಿಗಿಳಿದ ಬಂದ ಪದ್ದು ಅಲ್ಲೇ ದೇವಿಯ ಶಿಲೆ ಕೆಲಸಕ್ಕೋಸ್ಕರ ಕಾಮ ನದಿಯನ್ನು ಶಾಂತಿ ಮಾಡಿಕೊಂಡಳು. ಸ್ತ್ರೀಯರೇ, ಗೌತಮ ಮಹರ್ಷಿಯಿಂದ ಶಾಪರಗ್ರಸ್ತನಾಗಿ ಮೈ ತುಂಬ ಹೆಲಿನ ಪಡೆದುಕೊಂಡಳು. ಅಂತ ಮತ ಹಣನ ಪಾಪ ಇಂದ್ರ ನೆತ್ತಿಯರಿ ವಿಟಾಪುರುಷನ ಹರಿಯರಲ್ಲ ಹಣಕ್ಕೆ ಪ್ರಯಚಿತ ಹೊಂದಿದರು. ಸರಿಯಾದ ಗುಂಡವುಳ್ಳ ಪುರುಷನಾಗಿದ್ದರೆ ಅವನಿಗಿಂತ ಆಗತ್ತಿತ್ತು. ನೀನು ಜ್ಞಾನ ಸಂಪನ್ನನೆಯಂತೆ ಇಂಥ ದುರ್ಬುದ್ಧಿ ಉಪದೇಶ ಮಾಡಿದವರು ನಾರಿ ಮತ್ತೊಂದು ಸಾರಿ. ಹೇ ಸ್ತ್ರೀಯರು, ಎಷ್ಟು ಮಾತಕ್ಕೂ ಎಲ್ಲ ಮಾತನ್ನು ಕೇಳುವುದಿಲ್ಲವೇ? ಕೇಳುವುದಿಲ್ಲ ಸ್ತ್ರೀಯರು. ತಿರಸ್ಕಾರ ಮಾಡುವಿಯಾ? ಹೌದು ಸ್ತ್ರೀಯರು. ರಾಮ,
ಸ್ತ್ರೀಯರೇ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗಲೇ ಸುಖ ಪಡಬೇಕು. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನತೆಗೆ ಸುಖ ಪಡಬೇಕು. ಮೊದಲು ನಿನ್ನಂತವರಿಗೆ ಮಾನ ಮರಿದೇ ಇರಬೇಕು. ಮಾನ ಮರ್ಯಾದೆಯನ್ನ ಬಿಟ್ಟೇ ಬಂದಿರುವೇನು. ಬಾ ಏ ಸ್ತ್ರೀಯರೇ, ಮ್ಯಾನೇಜರ್ಗಳು ಏ ಸ್ತ್ರೀಯರೇ, ಅಹೋ ಭಾರ್ಗವ, ಹುಚ್ಚು ಹಿಡಿದಿರುವ ಎಣ್ಣೆ ಮೆಚ್ಚಿ ಬಂದರೆ ಹೆಚ್ಚಾಗಿ ಮಾಡಬಾರದೆಂದು ಈ ಗುರುವರು ಹೇಳಿಕೊಟ್ಟಿರುವರು. ಸ್ತ್ರೀಯರೇ, ಒಂದು ಹೆಣ್ಣಿನ ಸುಖವನ್ನು ಅನುಭವಿಸಿದವನು ನೀನೆಂಥ ಪುರುಷನು, ಏ ಸ್ತ್ರೀಯರೇ, ನೀನೆಂಥ ಪುರುಷನು. ಅಂತ ಕಡಿಯನ್ನು ಗಂಡನ ಕೂಡ ಬಿಟ್ಟು ಬಂದಿಯಲ್ಲ, ನೀನಂತ ಭಾರ್ಗವ, ನಿನ್ನ ರೂಪಕ್ಕೆ ಸೋತು ಬಂದಿರುವನಲ್ಲ. ನಿನ್ನ ಗಂಟನ ಎಂತೆಂತವರನ್ನು ಕಲಿಸೋಣ, ನಿನ್ನಂತವ ಕಲಿಸೋಣ ದೇವೇಂದ್ರನಿಗೆ. ರಾಮ, ಸ್ತ್ರೀಯರೇ, ಸಾಕ್ಷಾತ್ ಪರಶುವಿನ ಜಡಿಯಲ್ಲಿರುವ ಆ ಚಂದ್ರನು ಗುರು ಪತ್ನಿಯನ್ನು ಮೋಹಿಸುವ ಸಲುವಾಗಿ ಅನಂತ ವರ್ಷಗಳ ಕಾಲ ತಪಸ್ಸನ್ನು ಗೈದನೆಂದೇ ನೀನು ಯಾವ ಕಷ್ಟವನ್ನು ಅನುಭವಿಸದೆ ನಾನಾಗಿಯೇ ನೀನಿದ್ದ ಬಳಿಗೆ ಬಂದಿರುವೆನು. ಸುಮ್ಮನೆ ಮನದೊಳಗಿರುವ ಆಸೆಯನ್ನು ನೆರವೇರಿಸಿದರೆ ನಿನಗೆ ರತಿ ಸುಖವನ್ನು ಕೊಡುವೆನು ರಾಜ ರವಿಕೋಟ ತೇಜ. ಹೇ ನಾರಿ ಸುರ ಸುಂದರಿ, ನಿನ್ನನ್ನು ಕಪಟ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಹೇ ಸ್ತ್ರೀಯರೇ, ಚಂದ್ರನು ಇಂದ್ರನಿಗಿಂತ ಕಾಮದನು ಗುರುಪತ್ನಿಯ ತಾರ ದೇವಿಯನ್ನು ಮೋಹಿಸಿದ ಕಾರಣ ಅದಕ್ಕಾಗಿ ತಿಂಗಳಲ್ಲಿ 15 ದಿನ ಕತ್ತಲು 15 ದಿನ ಬೆಳಕು ತಿಳಿಯುವನು. ಅವನು ನಿಷ್ಠಾವಂತನಾಗಿದ್ದರೆ ದೇವಿ ಪಾಮನವಾದ ಸೂರ್ಯನಂತೆ ದಿನ ನಿತ್ಯ ಪ್ರಕಾಶಿಸಿದನು. ಅಂತ ಖ್ಯಾತಿ ಪಟ್ಟು ತನ್ನ ಭೂಷಕ್ಕಾಗಿ ಕುಂದುಕೊಂಡ ಕೊಡನ ಮೂಲಕ ನಾಳೆ ನಿನ್ನ ಮಾಯಾತನಕ್ಕೆ ಮೂರವರ ಮೂರ್ಖ ಇಲ್ಲಿಂದ ಹೊರಟೋಗು ಈಗಲೇ. ಹೇ ಗೋಪರಾಜವರು ಸುಮಾಕ್ಕನವರಿಗೆ 100 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ. ಕಲಾ ಕಾಣಿಕೆ ನೀಡಿದಂತ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು.